ಇದೇ ತಿಂಗಳು 23 ಮತ್ತು 24ರಂದು ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ 24ನೇ ಮಹಾ ಅಧಿವೇಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ತಿಳಿಸಿದರು. ಸರ್ಕಾರ ಜಾತಿ ಜನಗಣತಿಯನ್ನು ತೋರಿಸಬೇಕು. ಅದನ್ನು ತೋರಿಸ್ತೇನೆ ಸಬ್ ಕ್ಯಾಸ್ಟ್ಗಳನ್ನ ಮಾತ್ರ ತೋರಿಸಿದ್ರೆ ಆಟೋಮೆಟಿಕ್ಲಿ ಜನಸಂಖ್ಯೆಯಲ್ಲಿ ಇವರು ಪ್ರಮಾಣ ಕಡಿಮೆ ಆಗುತ್ತೆ. ವೀರಶೈವ ಲಿಂಗಾಯತ ಮಹಾಸಭಾ ಸಂಘಟನೆ ಮತ್ತು ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದೆ. ವೀರಶೈವ ಲಿಂಗಾಯತರನ್ನ ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸಂಘಟಿಸುವ ಉದ್ದೇಶದಿಂದ ಇಲ್ಲಿಯವರೆಗೂ 23 ಅಧಿವೇಶನಗಳನ್ನು ನಡೆಸಲಾಗಿದೆ ಎಂದರು. ಉಪಪಂಗಡಗಳು ಏನೇ ಇರಲಿ, ವೀರಶೈವ ಲಿಂಗಾಯತ ಧರ್ಮ ಒಂದೇ. ಈಗಾಗಲೇ ಮಾಡಿರುವ ಜಾತಿಗಣತೆ ವರದಿ ಅಂದರೆ ಕಾಂತರಾಜ್ ವರದಿ ಅವೈಜ್ಞಾನಿಕವಾಗಿದ್ದು ಇದನ್ನು ಸರಿಪಡಿಸಬೇಕು. ಕೇಂದ್ರ ಸರ್ಕಾರವು ನಮ್ಮನ್ನು ಒಬಿಸಿ ವರ್ಗಕ್ಕೆ ಸೇರ್ಪಡಿಸಿ ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಲು ಸಹಕರಿಸಬೇಕೆಂದರು. ನೀವು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ವರದಿಯಲ್ಲಿ ಸರಿ ಇಲ್ಲ. ನೀವು ಈ ವರದಿಯನ್ನ ಏನು ತಾಂತ್ರಿಕವಾಗಿ ತೊಂದರೆ ಆಗಿದೆ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ನೀವು ತೋರಿಸಿಲ್ಲ ಅಂಕಿ ಸಂಖ್ಯೆನ, ಅದನ್ನು ತೋರಿಸಿರಲ್ಲ. ಅಷ್ಟನ್ನೇ ಮಾತ್ರ ನಮ್ಮ ವೀರಶೈವ ಮಹಾಸಭಾ ಕೇಳ್ತಾ ಇದ್ದಾರೆ. ಅಂದ್ರೆ ಈ ವರದಿ ಅವೈಜ್ಞಾನಿಕವಾಗಿದೆ. ಸೊ ಈ ಕೇಂದ್ರವನ್ನ ಮತ್ತು ರಾಜ್ಯವನ್ನ ಹೇಗೆ ತೊಡಗಿಸ್ಕೊಳ್ತೀವಿ? ರಾಜ್ಯ ಸರ್ಕಾರ ಶಿಫಾರಸು ಮಾಡಿದ ನಂತರನೇ ಕೇಂದ್ರ ಸರ್ಕಾರ ಅದರ ಪರಿಶೀಲನೆ ಮಾಡೋದು. ಹಾಗಾಗಿ ರಾಜ್ಯ ಸರ್ಕಾರದ ಮೂಲಕ ಹೋಗ್ಲಿಕ್ಕೆ ನಾವು ಪ್ರಾರಂಭಿಕ ಹಂತದಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅಲ್ಲ, ಕೇಂದ್ರದಲ್ಲೂ ಕೂಡ ನಿಮ್ಮ ಸಮಾಜದವರು ಅಂದರೆ ವೀರಶೈವ ಸಮಾಜದವರು ಇದ್ದಾರೆ, ಅವರು ಕೂಡ ತೊಡಗಿಸ್ಕೊಂಡಿದ್ದೀರಾ ಹೇಗೆ ಅಂತ? ಅವರೆಲ್ಲರೂ ತೊಡಗಿಸ್ಕೊಂಡಿದ್ದಾರೆ. ಮೊದಲು ರಾಜ್ಯ ಸರ್ಕಾರ ಇಲ್ಲಿಂದ ಶಿಫಾರಸು ಮಾಡಬೇಕಾಗಿದೆ. ಇವರು ಹಿಂದುಳಿದವರು, ನೀವು ಹಿಂದುಳಿದ ಇದನ್ನ ಕನ್ಸಿಡರ್ ಮಾಡಿ ಅಂತ ಶಿಫಾರಸು ಮಾಡಿದ ಕೇಂದ್ರದಲ್ಲಿ ನಮ್ಮ ಇರ್ತಕ್ಕಂಥವರು ಕೂಡ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅವರು ನಿಮ್ಗೆ ಧ್ವನಿಯಾಗಿದ್ದಾರೆ. ಈ ವೇಳೆ ಹರಪನಹಳ್ಳಿ ಅಧ್ಯಕ್ಷರಾದ ರಾಜಣ್ಣ, ಅಕ್ಕಿ ಶಿವಣ್ಣ, ಶಿವರುದ್ರಪ್ಪ ಮುದೋಳ್, ಶ್ರೀಮತಿ ಇಂದುಮತಿ, ಶ್ರೀಮತಿ ಮಂಗಳಗೌರಿ, ಅಕ್ಕಿ ಬಸವರಾಜ್, ಉಮೇಶ್ ಶಿವಶಿಂಪಿ ಇನ್ನಿತರರು ಉಪಸ್ಥಿತರಿದ್ದರು. ಈ ಸಮಯ ಕನ್ನಡ ನ್ಯೂಸ್, ವಿಜಯನಗರ.